ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಕ್ರಿಯೇಷನ್. ಇವತ್ತೊಂದು ಕ್ವಿಕ್ಕಾಗಿ ಹಾಕುವಂಥ ಒಂದು ಡಿಸೈನ್ನ ನೋಡೋಣ. ತುಂಬಾ ಈಸಿಯಾಗಿ ಹಾಕ್ಬೋದು, ಬಿಗಿನರ್ಸ್ ಈಸಿಯಾಗಿ ಟ್ರೈ ಮಾಡ್ಬೋದು ಈ ಡಿಸೈನು. ಡಿಸೈನ್ನ ಟ್ರೈ ಮಾಡೋಣ. ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ್ ಇದು. ಫಸ್ಟಿಗೆ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ 1 2 3 4 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ ಲಾಕ್ ಆಗಿದೆ. ಎಗೈನ್ ನಾನು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 1 2 3 4 ಎಗೈನ್ 4 ಚೈನ್ ಹಾಕ್ಕೊಂಡು ಸೊ ಮತ್ತೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶ ನೋಡಿ, ಈ ಥರ ಲಾಕ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ರೌಂಡ್ ಶೇಪ್ ಬೀಡೇ ತೊಗೋಬೇಕು, ಇಲ್ಲಾಂದರೆ ಬೀಡ್ ಹಾಕ್ದೇನೂ ಮಾಡ್ಕೋಬೋದು ಚೈನ್ ಹಾಕ್ಕೊಂಡು. ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೀರೆನ ಟರ್ನ್ ಮಾಡಿಕೊಂಡು 1 2 3 4 5 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಈ ಬೀಡ್ ಪಕ್ಕದಲ್ಲಿ ಒಂದು ಲಾಕ್ ಇದೆಯಲ್ಲ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕು. ಸೊ ಆ ಬೀಡ್ ಸುತ್ತ ಎಷ್ಟು ಚೈನ್ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 2 2 ಚೈನ್ ಹಾಕ್ಕೊಂಡು ಸೀರೆನ ಟರ್ನ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಸೂಜಿ ಮೇಲೆ ಒಂದ್ಸಲಿ ದಾರಾನ ತೊಗೊಂಡು ಈ 5 ಚೈನ್ ಲೂಪಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬರೋಣ. ಸೊ ದಾರ 3 ಇದೆ ಇವಾಗ ನೀಡಲ್ ಮೇಲೆ, ಅದನ್ನು 2ನ ಒಂದು ಸಲ ರಿಲೀಸ್ ಮಾಡೋಣ, ಇನ್ನೆರಡು ಚೈನ್ನ ಒಂದು ಸಲ ರಿಲೀಸ್ ಮಾಡೋಣ. ಸೊ ಒಂದು ಡಬಲ್ ಕ್ರೋಶ ಆಯಿತು. ಸೊ ಇದೇ ಥರ ನಾನಿಲ್ಲಿ 4 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ಡಬಲ್ ಕ್ರೋಶ ಅಂದರೆ ನೀಡಲ್ ಮೇಲೆ ಒಂದು ಸಲ ದಾರಾನ ತೊಗೊಂಡು ಲೂಪಿಗೆ ಹಾಕಿ ನೀಡಲಿಂದ ಮತ್ತೆ ವಾಪಸ್ ದಾರ ತೊಗೊಂಬರ್ಬೇಕು. 3 ದಾರ ಇರುತ್ತೆ, 3ರಲ್ಲಿ 2ನ ಒಂದು ಇದೇ ಥರ ನಾನಿಲ್ಲಿ 4 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. 4 ಡಬಲ್ ಕ್ರೋಶ ಆಗಿದೆ. ಇವಾಗ ನಾನಿಲ್ಲಿ 1 2 2 ಚೈನ್ ಹಾಕ್ಕೊಂಡು ಇದೇ ಲೂಪಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಒಂದು ಲಾಕು. ಎಗೈನ್ ನಾನು 1 2 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರಾನ ತೊಗೊಂಡು ಸೊ ಇದನ್ನು ಮತ್ತೆ ನಾನಿಲ್ಲಿ 4 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಟೋಟಲಿ ಈ ಚೈನ್ ಒಳಗಡೆ ನಮಗೆ 5 ಚೈನ್ಗೆ ನಮಗೆ 3 ಪೆಟಲ್ಸ್ ಬರುತ್ತೆ. 3 ಪೆಟಲ್ಸ್ ಬರೋ ಥರ ಹಾಕ್ಕೊಬೇಕು. ಇದಕ್ಕೆ ರೌಂಡ್ ಶೇಪ್ ಬೀಡ್ ಹಾಕ್ಕೊಂಡ್ರೇ ಚೆನ್ನಾಗಿರೋದು. ನೀವು ಬಿಗಿನರ್ಸ್ ಏನಾದರೂ ಇದ್ದರೆ ಈ ಥರ ಒಂದು ಡಿಸೈನ್ನ ಚೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಹಾಕ್ಬೋದು, ಯಾವುದೇ ಕನ್ಫ್ಯೂಷನ್ ಇಲ್ದಂಗೆ. ಸೊ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹಾಕುವಂಥ ಒಂದು ಡಿಸೈನ್ ಇದು. ನೋಡಿ ಈ ಥರ ಇನ್ನೂ ಒಂದು ಈ ಟೋಟಲಿ ಇದ್ರೊಳಗಡೆ ನಮಗೆ 3 ಪೆಟಲ್ಸ್ ಬರಬೇಕು. 1 2 2 ಚೈನ್ ಹಾಕ್ಕೊಂಡು 2 ಚೈನ್ನ ಈ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋಣ. ಸೊ ಅದನ್ನು 5 ಚೈನ್ ಒಳಗಡೆ ಲಾಕ್ ಮಾಡೋದು ಬೇಡ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇವಾಗ 1 2 3 4 4 ಚೈನ್ ಹಾಕ್ಕೊಂಡಿದ್ದೀನಿ. ಈ 4 ಚೈನ್ನ ಸಾರಿಗೆ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಓಲ್ಡ್ ಡಿಸೈನ್ ಹೀಗೆ ಇರುತ್ತೆ, ತುಂಬಾ ಕ್ವಿಕ್ಕಾಗಿ ಹಾಕುವಂಥ ಒಂದು ಡಿಸೈನ್ ಇದು. ಸೊ ಓಲ್ಡ್ ಸ್ಯಾರಿ ನಾವು ಹೀಗೆ ಹಾಕ್ಕೊಬೇಕು. ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸುತ್ತೆ. ಇದಕ್ಕೆ ಇವಾಗ ಟ್ಯಾಸಲ್ಸ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಇದಕ್ಕೆ ರೌಂಡ್ ಬೀಡ್ ಬಿಟ್ಟು ಬೇರೆ ಯಾವುದೋ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೋಡಿ ಸಿಂಗಲ್ ಸ್ಟೆಪ್ಪಲ್ಲೇ ಎಷ್ಟು ಚೆನ್ನಾಗಿದೆ ಡಿಸೈನು. ಸೊ ಇಲ್ಲಿ ನೀವು ಟ್ಯಾಸಲ್ಸ್ನ ಹಾಕ್ಕೊಬೇಕು. ಈಗ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ಟ್ಯಾಸಲ್ಸ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಸ್ಯಾರಿಗೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಶ್ಯಾಂಪಲ್ ಪೀಸಲ್ಲಿ ಟ್ರೈ ಮಾಡಿರೋದ್ರಿಂದ ಸ್ವಲ್ಪ ಸ್ಯಾರಿನೂ ಶ್ಯಾಂಪಲ್ ಪೀಸು ಸ್ವಲ್ಪ ಶಿಂಕ್ ಆದಂಗೆ ಕಾಣಿಸುತ್ತೆ. ನೀವು ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.